ಹಾಯ್ ಹಲೋ ನಮಸ್ಕಾರ ಗಣಿಗರೆ, ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗಿದ್ದೀನಿ ಗೋವಾದಾಗ. ಸೊ ಗೋವಾ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರೋದು ಬೀಚಸ್ ಜೊತೆಗೆ ಮೋಜು ಮಸ್ತಿ ಇವೆಲ್ಲ ನಿಮ್ಗೆ ಜ್ಞಾಪಕ ಬರುತ್ತೆ. ಬಟ್ ಅದ್ರ ಜೊತೆಗೆ ಕ್ಯಾಶಿನೋ, ಬಹಳ ಜನ ಕ್ಯಾಶಿನೋ ಕೂಡ ಹೋಗ್ತಾರೆ ಇಲ್ಲೇ. ಸೊ ನಾನು ಯಾವತ್ತೂ ಹೋಗಿಲ್ಲ ಕ್ಯಾಶಿನೋಕ್ಕೆ. ಸೊ ಫಸ್ಟ್ ನಾನು ಹೊಂಟೇನಿ ಕ್ಯಾಶಿನೋಕ್ಕೆ, ನೋಡೋಣ ಯಾವ ರೀತಿ ಇರುತ್ತೆ, ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಅಷ್ಟೇ. ಸೊ ಅಲ್ಲಿ ನಾವು ಯಾವುದೇ ರೀತಿಯ ಗೇಮ್ ಏನು ಆಡೋಲ್ಲ. ನೀವೇನಾದರೂ ಹೋದ್ರೆ ಗೇಮ್ ಏನು ಆಡೋಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ, ಹೆಂಗಿರುತ್ತೆ ಕ್ಯಾಶಿನೋ ಅನ್ನೋದು ಒಂದು. ಸೊ ಬರ್ರಿ ಇವಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರಿಸೋವಂಥ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ವಿಡಿಯೋ ಎಂಡ್ದಾಗ ನೋಡ್ರಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿರಿ. ಗೋವಾದಾಗ ಭಾಳ ಕ್ಯಾಶಿನೋ ಅದಾವೆ, ಬಿಗ್ ಡ್ಯಾಡಿ ಈ ಥರ ಬೇರೆ ಅದಾವೆ. ಸೊ ಇವತ್ತು ನಾ ಯಾವ್ದು ಹೊಂಟಿಪ್ಪ ಅಂತಂದ್ರೆ ಮೆಜೆಸ್ಟಿಕ್ ಪ್ರೈಡ್ ಅನ್ನುವಂಥ ಒಂದು ಕ್ಯಾಶಿನೋಕ್ಕೆ. ಸೊ ಬರ್ರಿ, ನಿಮಗೆ ಅಲ್ಲಿ ಎದುರಿಗೆ ಕಾಣತ್ತೈತಲ್ಲ ಅದು ಮೆಜೆಸ್ಟಿಕ್ ಪ್ರೈಡ್. ಹತ್ರಕ್ಕೆ ಹೋಗಿ ತೋರಿಸ್ತೀನಿ. ಸೊ ಇವಾಗ ನೀವೇ ನೋಡೋದು ನೋಡ್ರಿ, ಇದೆ ಮೆಜೆಸ್ಟಿಕ್ ಪ್ರೈಡ್. ಝೂಮ್ ಮಾಡ್ತೀವಿ ನೋಡ್ರಿ, ಇದೆ. ಸೊ ಅದ್ರ ಬಾಜು ಇಲ್ಲೊಂದು ಐತಿ, ಇದೊಂದು ಕೆಶಿನೋ ಜೊತೆಗೆ ಇಲ್ಲೇ ಈ ಕಡೆ ಸೈಡ್ ಆ ಕಡೆ ಸೈಡ್ ಒಂದು ಐತಿ, ಇಲ್ಲೊಂದು ಐತಿ ಕೆಶಿನೋ ಪ್ರೈಡ್ ಅಂತೇಳಿ. ಸೊ ಈ ಥರ ಒಂದು 3 ಅದಾವೆ ಇಲ್ಲಿ ಕೆಶಿನೋಸ್. ಸೊ ಇವತ್ತು ನಾವು ಅಲ್ಲಿ ಹೋಗ್ತಾಯಿದ್ದೀವಿ. ಎಂಟ್ರಿ ಇಲ್ಲಿಂದ ಐತಿ, ಒಬ್ಬರಿಗೆ 2500 ರೂಪೀಸ್ ಐತಿ ಎಂಟ್ರಿ ಫೀಸ್. ಅಂದ್ರೆ ಅಲ್ಲಿ ಒಳಗಡೆ ಫುಡ್ ಮತ್ತು ನೀವೇನಾದರೂ ಅಕಸ್ಮಾತ್ ಡ್ರಿಂಕ್ಸ್ ಮಾಡ್ತಿದ್ರೆ ಅದು ಕೂಡ ಫ್ರೀ ಇರುತ್ತೆ. ಮತ್ತು ಸಾಂಗ್ಸ್, ಡ್ಯಾನ್ಸ್, ಅನ್ಲಿಮಿಟೆಡ್ ಫುಡ್ ಅದೆಲ್ಲ ತೋರಿಸ್ತೀನಂತ. ಈ ಗೇಮ್ ಆಡ್ತಾರೆ ನೋಡ್ರಿ, ಸೊ ಅದು ಅಲ್ಲಿ ವಿಡಿಯೋ ಮಾಡೋ ಇದು ಇಲ್ಲ, ಪರ್ಮಿಷನ್ ಇಲ್ಲ. ಸೊ ಅಲ್ಲಿ ವಿಡಿಯೋ ಮಾಡೋ ಆಗಿಲ್ಲ. ಸೊ ಅದು ಬಿಟ್ಟು ಬೇರೆ ಎಲ್ಲ ನಿಮ್ಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ. ಸೊ ವಿಡಿಯೋ ಎಂಟು ತನಕ ನೋಡಿರಿ. ಎಂಟ್ರೆನ್ಸ್ಗೆ ನಿಮಗೆ ಟಿಕೆಟ್ನ ಪರ್ಚೇಸ್ ಮಾಡಿ ಅಲ್ಲೊಂದು ಕೈಗೆ ಒಂದು ಬ್ಯಾಂಡ್ ಹಾಕ್ತಾರೆ. ಸೊ ಅದನ್ನ ಹಾಕಿಸ್ಕೊಂಡು ನೀವು ಮುಂದೆ ಬಂದ್ರೆ ಅಲ್ಲಿ ಒಂದು ಸಣ್ಣ ಬೋಟ್ ಕಾಯ್ತಾ ಇರುತ್ತೆ ನಿಮಗೋಸ್ಕರ. ಸೊ ಆ ಬೋಟ್ನಾಗ ಕುಂತು ಒಂದು 5 ನಿಮಿಷ ಅಲ್ಲಿ ಜರ್ನಿ ಇರುತ್ತೆ, ಒಂದು ದೊಡ್ಡ ಶಿಪ್ ಇರುತ್ತೆ. ಸೊ ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಎಲ್ಲ ಕೆಶಿನೋಸು ಇದೆ, ಸೇಮ್ ಹಂಗೆ ಇರ್ತಾವೆ. ಸೊ ನೋಡ್ತಿರ್ಬೋದು ಎದುರುಗಡೆ ನಿಮ್ಗೆ ಕೆಶಿನೋ ಪ್ರೈಡ್ ಕಾಣಿಸ್ತಾ ಇರ್ಬೋದು. ಸೊ ಇದೊಂದು ಕೆಶಿನೋ. ಸೊ ಈ ಥರದ್ದು ಒಂದು 7-8 ಕೆಶಿನೋಸ್ಗಳದಾವೆ ಇಲ್ಲೆಲ್ಲ. ಸೊ ತುಂಬ ದೊಡ್ಡದಾದಪ್ಪ ಅಂತಂದ್ರೆ ಬಿಗ್ ಡ್ಯಾಡಿ, ಮೆಜೆಸ್ಟಿಕ್ ಪ್ರೈಡ್ ಮತ್ತು ಈ ಕೆಶಿನೋ ಪ್ರೈಡ್ ಮತ್ತು ಈ ಥರದ್ದು ಬೇರೆ ಭಾಳ ಅದಾವೆ ದೊಡ್ಡ. ಸೊ ನೋಡ್ತಿರ್ಬೋದು ನಮ್ಮ ಬೋಟ್ ಯಾವ ರೀತಿ ಇದೆ ಅಂಥೇಳಿ. ಸ್ಮಾಲ್ ಚಿಕ್ಕ ಬೋಟ್ ಇದೆ. ಸೊ ಒಂದು 20-25 ಜನ ಆದ ತಕ್ಷಣ ನಿಮ್ಗೆ ಕರ್ಕೊಂಡು ಹೋಗಿ ಇಲ್ಲಿ ಬಿಟ್ಬಿಡ್ತಾರೆ. ಸೊ ನೋಡ್ತಿರ್ಬೋದು ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಜರ್ನಿ ಒಂದು 5-10 ನಿಮಿಷ ಅಷ್ಟೇ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಅಲ್ಲಿಂದ ಒಳಗಡೆ ನೀವು ಎಂಟ್ರಿ ಇರುತ್ತೆ. ಸೊ ಅಲ್ಲಿನ ಚೆಕಿಂಗ್ ಏನು ಇರೋಲ್ಲ. ನೀವು ಚೆನ್ನಾಗಿರುವಂಥ ಡ್ರೆಸ್ ಹಾಕೊಂಡು ಹೋಗ್ರಿ, ಫಾರ್ಮಲ್ಸ್, ಶೂಸ್ ಈ ಥರ ಒಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ರಿ. ಸೊ ಅಂದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ಒಳಗಡೆ ಹೋಗ್ತಾ ಇರೋಂಗೆ ನಿಮ್ಗೆ ಅಲ್ಲಿ ಗೇಮ್ಸ್ ಮತ್ತು ಎಲ್ಲನೂ ಇರ್ತಾವೆ. ನನಗೆ ಗೊತ್ತಿಲ್ಲ, ನಾನು ಕೇಳಿರೋದಷ್ಟು ನನಗೂ ಗೊತ್ತು. ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೀನಿ. ನಾನು ನಿಮ್ಗೆ ಆಡಿ ಅಂತ ನಾನು ಯಾವತ್ತೂ ರೆಕಮೆಂಡ್ ಮಾಡೋಂಗಿಲ್ಲ. ಸೊ ಜಸ್ಟ್ ನೀವು ಒಂದು ಎಕ್ಸ್ಪೀರಿಯನ್ಸ್ನ ಮಾಡ್ಬೋದು ಅಷ್ಟೇ, ಯಾವ ಥರ ಇರುತ್ತೆ ಕೆಶಿನೋಸ್. ಮತ್ತು ಅಲ್ಲಿ ಲೈವ್ ಕೌಂಟರ್ ಇರುತ್ತೆ, ಮತ್ತು ನಿಮಗೆ ಅಲ್ಲಿ ಡ್ಯಾನ್ಸ್ಗಳು ಇರ್ತಾವೆ, ಪ್ರೋಗ್ರಾಮ್ಸ್ಗಳು ಇರ್ತಾವೆ, ಮತ್ತು ಕೆಲವೊಂದು ಸಲ ಸಿಂಗರ್ಸನ್ನು ಕರೆಸಿರ್ತಾರೆ. ಸೊ ಸಾಂಗ್ಗಳನ್ನ ನೀವು ಕೇಳ್ಕೊತ ಊಟ ಮಾಡ್ಬೋದು. ಸೊ ಈ ಥರ ವೆರೈಟಿ ಫುಡ್ಗಳನ್ನ ನೀವು ಎಂಜಾಯ್ ಮಾಡ್ಬೋದು, ಸ್ನ್ಯಾಕ್ಸ್ಗಳನ್ನ ಎಂಜಾಯ್ ಮಾಡ್ಬೋದು. ಸೊ ಒಂದು ವೈಬ್ ಬೇರೆ ಥರ ಇರುತ್ತೆ. ಸೊ ಒಂದು ಸಲ ಹೋಗಿ ಬರ್ಬೋದು ಅಷ್ಟೇ. ಬಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಯು ನೀವು ಆಡಿ ಅಂತ ಹೇಳಿ ಅಷ್ಟೇ. ಸೊ ಜಸ್ಟ್ ಫಾರ್ ಫನ್ ಅಥವಾ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನೀವು ಅಲ್ಲಿ ಹೋಗ್ಬೋದು ಅಷ್ಟೇ. ಆ್ಯಂಡ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರು ಫುಲ್ ಗೇಮಿಂಗ್ ಸೆಕ್ಷನ್ ಇರುತ್ತೆ. ಸೊ ಅಲ್ಲಿ ಗೇಮ್ ಆಡ್ತಾ ಇರ್ತಾರೆ. ನಿಮ್ಗೆ ಎಂಟ್ರಿ ಫೀಸ್ನಾಗ ನಿಮಗೆ ಒಂದು ಕೂಪನ್ ಕೊಟ್ಬಿಟ್ಟಿರ್ತಾರೆ 500 ರೂಪೀಸ್ದು. ಸೊ ಅದನ್ನು ನೀವು ಆಡ್ಬೋದು, ಅಥವಾ ನಿಮ್ಗೆ ಅದು ರಿಫಂಡ್ ಅಂತೂ ಆಗೋಲ್ಲ. ಸೊ ನೀವು ಆಡಿ ಬಿಡಿ, ಅದು ನಿಮ್ಮ ಬಿಟ್ಟಿರೋವಂಥದ್ದು. ಸೊ ಅದು ನಾನು ನಿಮಗೇನು ಹೇಳೋದಿಲ್ಲ. ಸೊ ಅದು ಸುಮ್ಮನೆ ಇಟ್ಕೊಂಡ್ರು ನಿಮ್ಗೆ ಯೂಸು ಇಲ್ಲ. ಸೊ ಬಿಟ್ಟರು ಚಲೋ ಅಂತ ನನ್ನ ಅಭಿಪ್ರಾಯ. ಸೊ ನೀವು ಅದು ಬಿಟ್ಟು ಬೇರೆ ಮೇಲೆ ಹೋದರೆ ಅಂತಂದ್ರೆ ನಿಮ್ಗೆ ಅಲ್ಲಿ ಫುಡ್ ಕೌಂಟರ್ ಸಿಗುತ್ತೆ ನಿಮ್ಗೆ. ಸ್ನ್ಯಾಕ್ಸಲ್ಲಿ ನಿಮ್ಗೆ ಪಾನಿಪುರಿ, ಬೇಲ್ಪುರಿ ಎಲ್ಲ ರೀತಿಯಾದ ಸ್ನ್ಯಾಕ್ಸ್ ನಿಮ್ಗೆ ಸಿಗ್ತಾವೆ. ಸೊ ಅನ್ಲಿಮಿಟೆಡ್ ಇರುತ್ತೆ, ನೀವು ಎಷ್ಟು ಬೇಕಷ್ಟು ತೊಗೋಬೋದು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಸಾಯಂಕಾಲ ನೀವು 6 ಗಂಟೆ ಈ ಥರ ಹೋದ್ರಪ್ಪ ಅಂದ್ರೆ ನಿಮ್ಗೆ ಸ್ನ್ಯಾಕ್ಸ್ ಎಲ್ಲ ನಿಮ್ಗೆ ಸಿಗುತ್ತಾ ತಿನ್ನೋಕೆ. ಸೊ ಆದಷ್ಟು ಸಾಯಂಕಾಲನ ನೀವು ಹೋಗ್ರಿ, ಅಂದ್ರೆ ಬೆಸ್ಟ್. ಅಂದ್ರೆ ನೀವು ಸ್ನ್ಯಾಕ್ಸ್ ತಿನ್ಬೋದು ಅನ್ಲಿಮಿಟೆಡ್. ಆ್ಯಂಡ್ ನೀವು ರಾತ್ರಿ 8-9ಕ್ಕೆ ಆರಾಮ್ಸೆ ಊಟನೂ ಕೂಡ ಮಾಡ್ಬೋದು.
ಚಾಟ್ಸ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಬಂದಿದ್ದೆ. ಸೊ ಹೊರಗಡೆ 7ನೇ ಅಂತಸ್ತಿಂದ ನೋಡಿ ಯಾವ ಥರ ಕಾಣಿಸ್ತಾ ಅಂತೇಳಿ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಆ್ಯಂಡ್ ಹೊರಗಡೆ ಕೆಲವೊಂದು ಜನ ಸ್ಮೋಕ್ ಮಾಡ್ತಾ ಇದ್ರು. ಸೊ ಅದಕ್ಕೆ ವಾಪಸ್ ನಾನು ಒಳಗಡೆ ಹೋಗ್ಬಿಟ್ಟೆ. ಸೊ ಬರ್ರಿ ಇವಾಗ ಫುಡ್ ಕೌಂಟರ್ನಲ್ಲಿ ಯಾವ ರೀತಿಯಾದ ಫುಡ್ ಅಂತ ನಿಮ್ಗೆ ಸಿಗುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಫುಡ್ದು ಇನ್ನೊಂದು ಸೆಕ್ಷನ್ ಇದೆ. ಸೊ ನೋಡ್ತಿರ್ಬೋದು ನಿಮಗೂ ಲೈವ್ ಆಗಿ ನಿಮ್ಗೆ ಎದುರುಗಡೆನ ನಿಮ್ಗೆ ಏನು ಬೇಕು, ಪಿಜ್ಜಾ ಬೇಕು ಅಥವಾ ವಡಾಪಾವ್ ಬೇಕು, ಪಾವ್ ಭಾಜಿ ಬೇಕು, ಏನು ಬೇಕು ನಿಮ್ಗೆ ಅಲ್ಲಿ ಮಾಡಿ ಕೊಡ್ತಾರೆ ನಿಮ್ಗೆ. ಸೊ ನೋಡ್ತಿರ್ಬೋದು, ಅದನ್ನ ತೊಗೊಂಡು ನೀವು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಿರುತ್ತೆ. ಅದ್ರ ಮುಂದೆ ಕುಂತು ಆರಾಮ್ಸೆ ತಿನ್ಕೊತ ಆ ಡ್ಯಾನ್ಸ್ ಪ್ರೋಗ್ರಾಮು ಅಥವಾ ಸಿಂಗಿಂಗ್ ಪ್ರೋಗ್ರಾಮ್ ಎಲ್ಲ ನೋಡ್ಕೊತ ನೀವು ಊಟವನ್ನು ಎಂಜಾಯ್ ಮಾಡ್ಬೋದು. ಬನ್ರಿ ಇವಾಗ ಡಿನ್ನರ್ ಸೆಕ್ಷನ್ ಹೋಗೋಣಂತೆ. ಸೊ ನೋಡ್ತಿರ್ಬೋದು ಯಾವ ರೀತಿ ಸಾಲಾಗಿ ಜೋಡಿಸ್ಯಾರ ಅಂತೇಳಿ. ಸೊ ಸಿಕ್ಕಾಪಟ್ಟೆ ವೆರೈಟಿ ಇರುವಂತಹ ನಿಮ್ಗೆ ಡಿಶಸ್ಗಳು ಇಲ್ಲಿ ಸಿಗ್ತಾವೆ. ಅಂದ್ರೆ ನಿಮ್ಗೆ ವೆಜ್ಜವ್ರಿಗೂ ಆಪ್ಷನ್ ಅದಾವೆ, ನಾನ್ ವೆಜ್ಜವ್ರಿಗೂ ಆಪ್ಷನ್ ಐತಿ. ಸೊ ಸುಮಾರು ಆಪ್ಷನ್ಗಳು ನಿಮ್ಗೆ ಸಿಗುತ್ತೆ. ಸೊ ನೀವು ತಟ್ಟೆನೇ ಸಾಲಂಗಿಲ್ಲ ನಿಮ್ಗೆ ಹಾಕೊಂಬರಕ್ಕೆ, ಅಷ್ಟೊಂದು ವೆರೈಟಿಗಳು ಸಿಗುತ್ತೆ ನಿಮ್ಗೆ. ಸೊ ನಾನ್ ವೆಜ್ಜವ್ರಿಗೆ ಕೌಂಟರ್ ಬೇರೆ ಇರುತ್ತೆ, ವೆಜ್ಜವ್ರಿಗೆ ಕೌಂಟರ್ ಬೇರೆ ಇರುತ್ತೆ. ಸೊ ಸ್ವೀಟ್ಗಳಲ್ಲಿ ಹೆಚ್ಚು ಕಮ್ಮಿ ಒಂದು 7-8 ಟೈಪ್ ಸ್ವೀಟ್ಗಳು ಸಿಗುತ್ತೆ, ಕೇಕ್ ಸಿಗುತ್ತೆ. ಸೊ ವೆರೈಟಿ ಫುಡ್ಗಳು ನೀವು ಇಲ್ಲಿ ಎಂಜಾಯ್ ಮಾಡ್ಬೋದು. ಸೊ ನೋಡಿ, ಈ ಥರ ಟೇಬಲ್ ಹಾಕಿರ್ತಾರೆ, ಇಲ್ಲಿ ನೀವು ತೊಗೊಂಡೋಗಿ ಊಟನ ಸವಿಬೋದು. ಸೊ ಫುಡ್ ಟೇಬಲ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ನೋಡಿದ್ರೆ ಸ್ವೀಟ್ ನೋಡ್ಬೋದು, ಇಲ್ಲಿ ಎಲ್ಲ ರೀತಿಯಾದಂಥ ಸ್ವೀಟ್, ಕೇಕ್ ಈ ಥರದ್ದೆಲ್ಲನೂ ಸಿಗುತ್ತೆ. ಸೊ ನೀವು ಇಲ್ಲಿ ಮೇನ್ ಫುಡ್ ಇಲ್ಲಿ ನೀವು ತಿನ್ನಕ್ಕೆ ಬೇಕಾದ್ರೆ ಬರಬಹುದು, ಸಖತ್ತಾಗಿರುತ್ತೆ ಅದಂತ ಹೇಳ್ತೀನಿ. ಸೊ ವೆರೈಟಿ ಫುಡ್ ಇರುತ್ತೆ. ಸೊ ನೀವು ಅದನ್ನು ನೀವು ಎಂಜಾಯ್ ಕೂಡ ಮಾಡ್ಬೋದು, ಸಖತ್ತಾಗಿರುತ್ತೆ. ಅನ್ಲಿಮಿಟೆಡ್ ಆಗಿ ಡ್ರಿಂಕ್ಸ್ನ ಕೊಡ್ತಾರ ಅಂತ ತುಂಬ ಜನ ಕೇಳ್ಬೋದು. ಅನ್ಲಿಮಿಟೆಡ್ ಅಂತೇನಿಲ್ಲ. ಸೊ ನೀವೇನಾದರೂ ಗೇಮ್ ಸೆಕ್ಷನಲ್ಲಿ ಇದ್ದಾಗ ನೀವು ಸರ್ವಿಸ್ನ ನೀವು ತೊಗೋಬೋದು, ಅನ್ಲಿಮಿಟೆಡ್ ಆಗಿ ಕೊಡ್ತಾರೆ. ಬಟ್ ನಾರ್ಮಲಾಗಿ ನೀವು ಗೇಮ್ ಆಡಲ್ಲಪ್ಪ, ನೀವು ಫುಡ್ ಸೆಕ್ಷನ್ ಈ ಥರ ಸೆಕ್ಷನಲ್ಲಿ ಇದ್ರಪ್ಪ ಅಂದ್ರೆ ನಿಮ್ಗೆ ಲಿಮಿಟೆಡ್ ಆಗಿರುತ್ತೆ. ಡ್ರಿಂಕ್ಸ್ ಜಾಸ್ತಿ ನಿಮ್ಗೆ ಪ್ರೊವೈಡ್ ಮಾಡಲ್ಲ. ಸೊ ಓಕೆ, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. 2 to 3 hours ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಸಖತ್ತಾಗಿತ್ತು. ಫಸ್ಟ್ ಟೈಮ್ ಬಂದಿದ್ದು ನಾನು ಕೆಶನಾಕ. ಸೊ ಎಲ್ಲ ರೀತಿ ಫುಡ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನೀವು ಕೂಡ ಏನಾದರೂ ಕೆಶನಾಗ ಬರ್ಬೇಕಂತ ಅಂದ್ಕೊಂಡಿದ್ರೆ ಬರ್ರಿ. ಬಟ್ ನಾನು ನಿಮ್ಗೆ ಆಡಿ ಅಂತ ನಾನು ನೀವೇನು ರೆಕಮೆಂಡ್ ಮಾಡಲ್ಲ. ಜಸ್ಟ್ ಫನ್ಗೋಸ್ಕರ ಅಥವಾ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಬರ್ತೀನಿ ಅಂದ್ರೆ ಬರ್ರಿ, ಚೆನ್ನಾಗಿರುತ್ತೆ. ಆ್ಯಂಡ್ ಟಿಕೆಟ್ ಪ್ರೈಸ್ ಏನಿರುತ್ತೆ ನೋಡಿರಿ, ವೀಕೆಂಡ್ನಾಗ ಒಂದು ಪ್ರೈಸ್ ಇರುತ್ತೆ, ವೀಕ್ ಡೇಸ್ನಾಗ ಒಂದು ಪ್ರೈಸ್ ಇರುತ್ತೆ. ಸೊ ನೋಡಿಕೊಂಡು ಬರ್ರಿ. ಇದು ಬಿಟ್ಟರೆ 3-4 ಕೆಶನೋಸ್ ಕೂಡ ಅದಾವೆ. ಸೊ ಅದನ್ನು ಬೇಕಾದ್ರೆ ನೀವು ಹೋಗ್ಬೋದು ಅಥವಾ ಇದಕ್ಕೆ ಬರ್ಬೋದು. ಸೊ ಅದು ನಿಮಗೆ ಬಿಟ್ಟಿರುವಂಥದ್ದು. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾಡಿರುವಂಥ ವಿಡಿಯೋ. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಬಟ್ಟೆ ನಿಮ್ಮನ್ನ ಮುಂದೆ ನೋಡಿದಾಗ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.